ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ರೈಸ್ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ 1.5 kg ಇಷ್ಟು ದಪ್ಪ ದಪ್ಪ ಪೀಸ್ ತೊಗೊಂಡಿದ್ದೀವಿ ನಾವು ಬಿರಿಯಾನಿಗೋಸ್ಕರ. ಏನೇನು ಹಾಕಿದ್ದೀನಿ ಅಂದರೆ ಆಲ್ರೆಡಿ ನಾನು ಹಾಕಿದ್ದೀನಿ ಖಾರದ ಪುಡಿ ಮತ್ತು ಸ್ವಲ್ಪ ಸಾಲ್ಟ್, ಅರಿಶಿನ ಪುಡಿ ಮತ್ತು ಕಸ್ತೂರಿ ಮೆಥಿ, ಕರ್ಡ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ಹಾಕಿರೋದು, ಮತ್ತು ಹಾಫ್ ಲೆಮನ್ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಅದನ್ನ ಮ್ಯಾಗ್ನಿಫೈಡ್ ಮಾಡಿ ಇಟ್ಬಿಡಬೇಕು ಅಷ್ಟೇ. ಆಮೇಲೆ 1/2 hour ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಮಿಕ್ಸ್ ಮಾಡಿದ್ದೀನಿ ನಾನು, ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲ ಪೀಸ್ಗೂ. ಇದ್ರ ಮೇಲೆ ಪ್ಲೇಟ್ ಮುಚ್ಚಬಾರ್ದು. ಪ್ಲೇಟ್ ಮುಚ್ಚಿದ್ರೆ ಏನಾಗುತ್ತೆ, ವಾಟರ್ ಲೀಕ್ ಆಗಿಬಿಡುತ್ತೆ. ಸೊ ವಾಟರ್ ಬಿಟ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಹಿಂಗೆ ಇಟ್ಬಿಡ್ಬೇಕು ಓಪನ್ ಪ್ಲೇಸಲ್ಲಿ. ಫ್ರಿಜ್ಜಲ್ಲಿ ಇಟ್ಬಿಡಿ. ಅದೇ 1 hour ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಮ್ಯಾಗ್ನಿಫೈ ಆಗಿದೆ. ಮತ್ತು ನಮಗೆ ಬೇಕಾಗಿರೋದು ಬಂದು ಇಂಗ್ರೀಡಿಯೆಂಟ್ ಬಂದು ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಅಷ್ಟೇ, ಮತ್ತು ಸ್ಪೈಸಸ್. ಅಕ್ಕಿ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ನಾನು. ಹೀಟ್ ಆಗಿದೆ. ಈಗ 1 2 ಸ್ಪೂನಷ್ಟು ಗೀ ಹಾಕ್ಕೊಳ್ಳೋಣ. ಗೀ ಜೊತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ. 2 ಇದು ಮಸಾಲೆ ಸ್ಪೈಸಸ್ಸು, ಲವಂಗ, ಒಂದು ಪಲಾವ್ ಎಲೆ, ನೋಡಿ ಚಿಕನ್ ಈಗ ಆಗಿದೆ. ಇನ್ನು ಸ್ವಲ್ಪ ಲೈಟಾಗಿ ವಾಟರ್ ಇದೆ, ಫುಲ್ ಡ್ರೈ ಆಗಬಾರ್ದು, ಜ್ಯೂಸಿ ಥರನೇ ಇರಬೇಕು. ಚಿಕನ್ ಕೂಡ ಜ್ಯೂಸಿ ಥರನೇ ಇದೆ. ಈಗ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಬಿಟ್ಟು ಕುದಿಯಕ್ಕೆ ಇಟ್ಬಿಡೋಣ. ಆಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊಬೇಕು. ನೋಡಿ ಇದರಲ್ಲಿ 1.5 ಗ್ಲಾಸಷ್ಟು ವಾಟರ್ ಇದೆ. ಸೊ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 1:2 ಅದರಲ್ಲಿ ಅರ್ಧ ಗ್ಲಾಸಷ್ಟು ವಾಟರ್ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 1:2 ಅದರಲ್ಲಿ ಅರ್ಧ ಗ್ಲಾಸಷ್ಟು ವಾಟರ್ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಏನಲ್ಲ. ಸೊ ಕಸ್ತೂರಿ ಮೆಥಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಕೊಬಿಡೋಣ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅಕ್ಕಿ ಹಾಕ್ಕೋಬೇಕಾಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದೆ, ಅದನ್ನು ಹಾಕ್ಬಿಡ್ತೀನಿ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ಕೊತೀನಿ. ಸ್ವಸ್ತಿಕ್ ಬಿರಿಯಾನಿ ಪೌಡರ್ 1 2 ಸ್ಪೂನಷ್ಟು ಅಷ್ಟೇ. ಮಿಕ್ಸಪ್ ಅದನ್ನೇ ನಾನು ಮಿಕ್ಸಪ್ ಕೊಟ್ಟಿಲ್ಲ, ಡೈರೆಕ್ಟ್ ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಅಕ್ಕಿ ಹಾಕಿದ್ಮೇಲೆ ಇನ್ನೂ ಒಂದು ಕುದಿ ಬಂದ ಮೇಲೆ ನೀವು ಕುಕ್ಕರ್ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 2 ವಿಷಲ್ ಬರೆಸಿ ಸಾಕು, ಆಫ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ರೈಸ್ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿದೆ.